स्वागत है। मैं आपके साथ फरहान नाज। ಅವ್ರು ಆರಾಮ್ಸರಿ ಪಾರ್ಲಿಮೆಂಟ್ನಾಗ ಬಂದರು. ನಾವೆಲ್ಲ ಒಳಗಿದ್ದೀವಿ. ನಾವೊಂದು ಪಕ್ಕದ ಅಕೌಂಟ್ ಸೆಕ್ಷನ್ಗೆ ಹೋಗಿದ್ದೆ ಅಷ್ಟೇ. ಒಮ್ಮಿಂದೊಮ್ಮೆ ಅಟ್ಯಾಕ್ ಆಯಿತು. ಏನೂ ಮಾಡೋದಾಗಲಿಲ್ಲ. ಇವತ್ತು 8 ವರ್ಷನಾಗ ಒಂದು ಸಹಿತ ಈ ದೇಶದಲ್ಲಿ ಭಯೋತ್ಪಾದನೆಯ ಬಾಂಬ್ಗಳು ಹತ್ಯೆಗಳು ಆಗದೇ ಇರುವಂಥದ್ದು ಕಾರಣ ಏನಪ್ಪ ಅಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನಂತ ಮಾತನ್ನು ಹೇಳ್ತೀವಿ. ಈಗ ನಮ್ಮ ದೇಶದ ಮೇಲೆ ಮೊದಲು ನೋಡ್ರವಾಗ ನಮ್ಮ ಸೈನಿಕರು ರುಂಡ ಕತ್ತರಿಸಿ ಚೀಲ್ನಾಗ ಹಾಕಿ ಕಳಿಸ್ತಿದ್ರು. ನಮ್ಮ ಪೊಲೀಸರಿಗೆ ಜಮ್ಮು ಕಾಶ್ಮೀರ್ನಾಗ ಬೀದಿಯಲ್ಲಿ ಹೊಡಿತಿದ್ರು. ಅವತ್ತಿನ ಅಯೋಗ್ಯ ಸರ್ಕಾರಗಳು ಪಾಪ ಮಿಲ್ಟ್ರಿಯವರು ಪೊಲೀಸರು ಹೊಡೆಸ್ಕೊಂಡು ಸುಮ್ಕೊಂಡಿರ್ಬೇಕಾಗ್ತದೆ. ನಾವು ಹೋಗಿದ್ದೆ ಕಾಶ್ಮೀರಕ್ಕೆ. ಅವಾಗ ಏನೋ ನಮ್ಮ ಮುರಳಿ ಮನೋಹರ್ ಜೋಶಿಯವರ ಯಾತ್ರೆಗೆ ಹೋದಾಗ ಅಲ್ಲಿ ಜನ ಹೇಳ್ತಾಯಿದ್ರು, ಅಲ್ಲಿ ಮಿಲ್ಟ್ರಿಯವ್ರು ಹೇಳ್ತಾಯಿದ್ರು. ಒಂದು ಹೋಟೆಲ್ದಾಗ ಹೋಗಿದ್ದೆ ನಾನು ಊಟ ಮಾಡಲಿಕ್ಕೆ. ಮಿಲ್ಟ್ರಿಯವರು ಬಂದಿದ್ರಲ್ಲಿ ರಾತ್ರಿ ಊಟಕ್ಕೆ. ಅವ್ರು ಹೇಳ್ತಾಯಿದ್ರು, ನಾವು ಶಂಡ್ರಾಗಿಬಿಟ್ಟಿವ್ರಿ, ನಮಗೇನೂ ಅಧಿಕಾರ ಇಲ್ಲ. ಅವ್ರನ್ನ ನೋಡಿದ್ರೆ ಮೈ ಉರಿತದ. ಆ ರೀತಿ ಮಾಡುವಂಥ ಪರಿಸ್ಥಿತಿಯನ್ನು ನೋಡಿದಂಥ ಭಾರತ ಇವತ್ತು ಒಂದೇ ನಮ್ಮ ಪೊಲೀಸರಿಗೆ ನಮ್ಮ ಸೈನ್ಯಕ್ಕೆ ಹೊಡೆದ್ರೆ 4 ಹೊಡೆದು ಬರುವಂಥ ಆದೇಶ ಕೊಟ್ಟಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಸನ್ಮಾನ್ಯ ನರೇಂದ್ರ ಮೋದಿಯವರು. ಬಾಹ್ಯವಾಗಿ ಇವತ್ತು ನಾವು ಹೇಳಿದ್ರು ಸಾಕಟ್ಟು ನೀವು ಫಲಾನುಭವಿಗಳು, ನೀವು ಸಾಕಟ್ಟು ಇವತ್ತು ಎಲ್ಲ ಕೇಂದ್ರ ಸರ್ಕಾರ ನಮ್ಮ ಪ್ರಹ್ಲಾದ್ ಜೋಶಿಯವ್ರು ಹೇಳ್ದಂಗೆ 100 ರೂಪಾಯಿ ಪ್ರಧಾನಮಂತ್ರಿಗಳು ಬಟನ್ ಒತ್ತಿದ್ರೆ 100 ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ. ಈಗಿನವ್ರು ಕೆಲವೊಂದು ಮಂದಿ ಹೇಳಕತ್ತಾರ 10 kg ಅಕ್ಕಿ ಕೊಡ್ತೀನಿ, 10 kg. ಏನು ಭಿಕ್ಷೆ ಬೇಡ ಹಣವೇನು, ಏನು ಬಿಕ್ಕಿ ಬೇಡಕತ್ತೀವಿ? 10 kg. ಕಣ್ಣು ಮುಚ್ಚಿ ಮೂಗು ಮುಚ್ಚಿ ಹೇಳೇ ಹೇಳ್ತಾಳೆ. ಈಗ ನಮ್ಗಿಂತ ಹೆಚ್ಚು ಕುಂಕುಮ ಉದ್ದು ಕಚ್ಕೊಳಕತ್ತಾರ ಅವರು. ಮೊದಲು ಕುಂಕುಮ ಅಂದ್ರೆ ಹಿಂಗೆ ನುಗ್ಗಿಸ್ಕೊಡ್ತಿದ್ರು. ಪುಣ್ಯಾತ್ಮರೇ, ಏನು ಕರೋನಾ ಬಂದ ಮೇಲೆ 200 ಕೋಟಿ ಡೋಸ್ ಅಷ್ಟೇ ನಾವು ಕೊಡಲಿಲ್ಲ. 2.5 ವರ್ಷದಿಂದ ನಮ್ಮ ಪ್ರಧಾನಮಂತ್ರಿಗಳು ರೇಷನ್ ಪುಕಟ್ ಕೊಳ್ಳಕತ್ತರು. ಓಯಪ್ಪ ನೀನು 10 ಕೂತ್ಕೊಂಡೆ ಅಂತ ತಿಪ್ಪೇಗೆ ಹಾಕೋದದ. ಎಲ್ಲ ಕಳ್ಳಮ್ಮ ಅಕ್ಕಿ ಸಾಗಾಟನೆ ಅದೊಂದು ದೊಡ್ಡ ದಂಧೆ ಇದೆ. ಇವತ್ತು ಬಡವ್ರ ಮನೆಗೆ ಹೋಗಿ ಮುಟ್ತಾ ಇಲ್ಲ. ಇಂಥದ್ದು ಎಲ್ಲನೂ ತಡೆದು ಇವತ್ತು ನೋಡ್ರಿ ಒಂದು ನಮ್ಮ ಮಗ್ಗಲ್ಕಿಂತ ದೇಶ ದಿವಾಳಿಯಾಗಿ ಹೋಗ್ಯದೆ. ಎದಕ್ಕೆ ದಿವಾಳಿ ಆಗ್ಯದ ಗೊತ್ತೇನ? ಡೂಪ್ಲಿಕೇಟ್ ನೋಟ್ ಚಾಪಿಸ್ತಿದ್ರು ಆ ದೇಶನಾಗ. ಲಕ್ಷಾಂತರ ಕೋಟಿ ನಮ್ಮ ದೇಶನಾಗ ನೋಟ್ ಬರ್ತಿದ್ದು. ಪ್ರಧಾನಮಂತ್ರಿಗಳು ನೋಟ್ ಬ್ಯಾನ್. ಪಾಕಿಸ್ತಾನ ನೋಡ್ತೀರಿ, ಕಲಾಸ್ ರೋಡ್ ಮ್ಯಾಗ ಬಂದಾರ ಜನ, ತಿಲ್ಲಾಕ ಕೂಳಿಲ್ಲ. ನಾವು ಇಟ್ಟೆಲ್ಲ ಸಬ್ಸಿಡಿ ಕೊಟ್ಟರು, ಜನಧನ ಯೋಜನಾ ಬತ್ತು. ಕೇಳ್ತಾರೆ ಕೆಲವು ಮಂದಿ, 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ರಿ, ನಮ್ಮ ಅಕೌಂಟಿಗೆ ಹಾಕ್ತೀನಿ ಅಂದಿದ್ರಿ, ಎಲ್ಲೈತೆ ಅಂತೇಳಿ ಲೆಕ್ಕ ತೆಗಿರಪ್ಪ ತಮ್ಗಳೇ. 5 ಲಕ್ಷ ರೂಪಾಯಿ ಆಯುಷ್ಮಾನ್ ಭಾರತ ಕೊಟ್ಟಾರೆ. ಪ್ರತಿ ವರ್ಷ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿದು ನಿಮ್ಮ ದವಾಖಾನೆ ಖರ್ಚು ಯಾರು ನೋಡ್ಲಕತ್ತಾರೆ? ಕೇಂದ್ರ ಸರ್ಕಾರ ನೋಡ್ಲಕತ್ತದೆ. 80 ಕೋಟಿ ಜನರಿಗೆ ರೇಷನ್ ಪುಕಟ್ ಕೊಡ್ಲಕತ್ತಾರೆ. ಇನ್ನು ಕಾರ್ಮಿಕ ಇಲಾಖೆ ನಾವೇ ಎಷ್ಟು ಸ್ಕೀಮ್ಗಳು ಅವು ಹೇಳೋಕ್ಕಾಗೋದಿಲ್ಲ. 8 ವರ್ಷನಾಗ ಅವೆಲ್ಲ ಹೇಳ್ಕೋತ ಕೂತೀವಿ ಅಂದ್ರೆ ನಮಗೆ ಟೈಮ್ ಸಾಲೋದಿಲ್ಲ. ಇದನ್ನೆಲ್ಲ ನೀವು ನೋಡ್ತೀರಿ, ನೀವು ಅನುಭವಿಸ್ಲಕತ್ತೀರಿ. ನೋಡ್ರಿಲ್ಲ ಅಲ್ಲಿ 8 ಗಾಡಿಗಳು ಬಂದವು. ಅಲ್ಲಿ 500 ಗಾಡಿ, 800 ಗಾಡಿ. ಮೀನುಗಾರಿಕೆ ಇಲಾಖೆದ್ದು, ನಮ್ಮ ಅಂಗವಿಕಲರು, ಎಲ್ಲ ನಿಗಮ ಮಂಡಳಿದು ಇವು ನೋಡಿಬಿಟ್ರೆ ನೀವು ಸಣ್ಣ ಕಣ್ಣು ಮುಚ್ಚಿ ನಾಳೆ ಏಪ್ರಿಲ್ ಮೇದಾಗ ಏನು ಆಗ್ತದಲ್ಲ ಸುಮ್ಮ ಕ್ವಾಯ್ ಕಂದ್ಬಿಡೋದು ಅಟ್ಟೆ. ಈಗ ಸೀರೆ ಹಂಚೋರು ಸಕ್ರೆ ಹಂಚೋರು ಭಾಳ ಮಂದಿ ಹುಟ್ಟ್ಯಾರ. ಈಗ ಕೊಳ್ಳಕತ್ತಾರು ತಮ್ಗಳ. ನಿಮ್ಗೆ 4 ವರ್ಷದಲ್ಲಿ ಹೋಗಿದ್ರು ಸಿರಿ ಹಂಚೋರು ಸಕ್ರೆ ಹಂಚೋರು. ಅದಕ್ಕೆ ಮರಳಾಗಬೇಡ್ರಿ. ಶಾಶ್ವತವಾದಂಥ ಒಂದು ಬಡವನಿಗೆ ಸಿಗಬೇಕಂತ ಸೌಲಭ್ಯ ಸಿಗುವಂಥ ನಮ್ಮ ಪ್ರಧಾನಮಂತ್ರಿ ಮಾಡಬೇಕು, ನಮ್ಮ ಮುಖ್ಯಮಂತ್ರಿ ಮಾಡಬೇಕು. ಈಗೇನು ಹಂಚ್ತಾರೆ, ಇನ್ನೊಂದು 15 ದಿವಸ ಹಂಚ್ತಾರೆ. ಮುಂದೆ ಈಗ ಅದನ್ನು ಟೈಟ್ ಮಾಡ್ಲಕತ್ತಾರೆ ನಮ್ಮ ಜಿಲ್ಲಾ ಆಡಳಿತದವ್ರು. ನಾ ಹೇಳಿನ ಏನಾಗಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಟೈಟ್ ಮಾಡಿರಿ. ಯಾರು ಸಕ್ರೆನೂ ಹಂಚೋದು ಬೇಡ, ಯಾರು ಗಂಟಿನೂ ಹಂಚೋದು ಬೇಡ, ಯಾರು ಬೆಲ್ಲನೂ ಹಂಚೋದು ಬೇಡ. ಏನಿದೆ ಒಂದು 15 ದಿವಸನಾಗೆ ಉಗಾದಾಗೆ ಆಗ್ತೈತೆ ಎಲ್ಲ. ಉಳ್ಕಿ ದಿವಸ ದೀಪಾವಳಿಗೆ ಏನು ಮಾಡಬೇಕು? ಮನೆ ಹೋಳಿ ಕೊಡಬೇಕಾಗಿತ್ತು ಇಲ್ಲ. ಇದನ್ನು ನೋಡಬಾರ್ದು. ಶಾಶ್ವತ ಪರಿಹಾರ. ದೇಶ ಸುರಕ್ಷಿತ ಐತಿಲ್ಲೋ,
ನಮ್ಮ ಆಂತರಿಕ ನಾವು ಸುರಕ್ಷಿತ ಇದೆಯಿಲ್ಲೋ, ಒಂದು ಒಳ್ಳೆಯ ಪ್ರಧಾನಮಂತ್ರಿ ನಮ್ಗೆ ಸಿಕ್ಕಾರಿಲ್ಲೋ, ಕರ್ನಾಟಕದಾಗ ಒಂದು ಒಳ್ಳೆಯ ಸರ್ಕಾರ, ಎಷ್ಟು ಯೋಜನೆ ಇವತ್ತು ಬೊಮ್ಮಾಯಿಯವರು ಬಂದ ಮೇಲೆ, ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ 0% 3 ಲಕ್ಷ ಇತ್ತು. ಇವತ್ತು ಬೊಮ್ಮಾಯಿಯವ್ರ ಮಾನ್ಯ ಬಜೆಟ್ನಲ್ಲಿ 5 ಲಕ್ಷ ರೂಪಾಯಿ ರೈತರಿಗೆ 0% ಇಂಟ್ರೆಸ್ಟ್ದು ಇವತ್ತು ಕೊಟ್ಟಾರೆ. ಅದೇ ರೀತಿ ಎಷ್ಟು ಫಸಲ್ ಬಿಮಾ ಯೋಜನಾ, ಇವತ್ತು ನೋಟ್ ಬಂದಿದ್ದು ಎಲ್ಲದರ ಜೊತೆಗೆ ಬಿಜಾಪುರ ಸಿಟಿ ಒಳಗೇ 10,000 ಮನೆ ಕಟ್ಲಕತ್ತೀವಿ ನಾವು. ಇಲ್ಲೇ ಮುಂದೆ ಹೋದ್ರೆ ನಮೋ ನಗರത്ത് ಮಾಡಿದೀವಿ. ಈಗ 1,500 ಮನೆಗಳು ರೆಡಿ ಆಗ್ತಾ ಇವೆ. ಇನ್ನೂ ಒಟ್ಟು 3,750 ಮನೆ ಆಗ್ತಾವಲ್ಲಿ. ಸ್ಲಮ್ನಲ್ಲಿ ಮನೆ रमजान में उम्रे